ಬೆಂಗಳೂರು ಬಾಂಧವರಿಗೆ ನಮಸ್ಕಾರ. ಇಂದು ಮಹಾಶಿವರಾತ್ರಿ. ನಾಡಿನ ಜನತೆಗೆ ಈ ಶುಭ ಶಿವರಾತ್ರಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮೇಕೆದಾಟು ಪಾದಯಾತ್ರೆ ನಡೀತಾ ಇದೆ. ಜನ ಪಕ್ಷ ಭೇದ ಮರೆತು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು, ಗುರು ಹಿರಿಯರು, ಮಠಾಧೀಶರು, ಕನ್ನಡಿಗರು, ಎಲ್ಲ ವರ್ಗದ ಜನ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಹೆಜ್ಜೆ ಹಾಕುತ್ತೇವೆ, ಕಾವೇರಿ ನೀರಿಗೋಸ್ಕರ ಹೆಜ್ಜೆ ಹಾಕ್ತಾ ಇದ್ದೇವೆ ಅಂತ ಹೇಳಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ತಲುಪಿದ್ದೇವೆ. 6 ದಿನಗಳ ಕಾಲ ಈಗಾಗಲೇ ಪಾದಯಾತ್ರೆನ ಮುಗಿಸಿದ್ದೇವೆ. ಇನ್ನು 3 ದಿನ ಬೆಂಗಳೂರು ನಗರದಲ್ಲಿ ಈ ಪಾದಯಾತ್ರೆಯನ್ನ ಅಂತಿಮ ಮಾಡಬೇಕಾಗಿದೆ. ನ್ಯಾಷನಲ್ ಕಾಲೇಜಿನಲ್ಲಿ 3ನೇ ತಾರೀಕು ಸಾಯಂಕಾಲ 3 ಗಂಟೆಗೆ ಬೃಹತ್ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ಈ 3 ದಿನ ಬೆಂಗಳೂರು ನಗರದಲ್ಲಿ ತಮ್ಮೆಲ್ಲರೂ ಕೂಡ ಟ್ರಾಫಿಕ್ ತೊಂದರೆ ಆಗ್ತದೆ. ಅದಕ್ಕೆ ನಾನು ನಿಮ್ಮ ಮುಂದೆ ಕ್ಷಮಾಪಣೆ ಕೇಳಲಿಕ್ಕೆ ಕೂತಿದ್ದೇನೆ. ಈ 3 ದಿನ ನಿಮಗೆ ತೊಂದರೆ, ಮುಂದಿನ 30 ವರ್ಷಗಳ ಕಾಲ ಈ ಕಾವೇರಿ ನೀರು ಪ್ರತಿಯೊಬ್ಬ ನಾಗರಿಕರಿಗೂ ಕುಡಿಯಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ದಯವಿಟ್ಟು ಕ್ಷಮಿಸಿ. ನಿಮಗೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೀವು ಹೆಜ್ಜೆ ಹಾಕಿ ಟ್ರಾಫಿಕ್ನಿಂದ ಏನಾದರೂ ತೊಂದರೆ ಆದರೆ ದಯವಿಟ್ಟು ಸಹಕಾರ ಮಾಡಿ. ನಿಮಗೋಸ್ಕರ ಈ ಹೋರಾಟ, ನಿಮ್ಮ ಧ್ವನಿಯಾಗಿ, ನಿಮ್ಮ ಬೇಡಿಕೆಗೋಸ್ಕರ ಈ ಮೇಕೆದಾಟು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಸದಾ ಇರಲಿ. ತೊಂದರೆ ಆದರೆ, ಟ್ರಾಫಿಕ್ನಿಂದ ಏನಾದರೂ ನಿಮಗೆ ತೊಂದರೆ ಆದರೆ ಕ್ಷಮಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯು ಹ್ಯಾವ್ ಟು ವರ್ಕ್ ಫಾರ್ ವಾಟರ್. ನೀರಿಗೋಸ್ಕರ ನಡಗಬೇಕು. ನಮ್ಮ ನೀರು ನಮ್ಮ ಹಕ್ಕು, ಈ ರಾಜ್ಯದ ಹಕ್ಕು. ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಇದನ್ನು ತಪ್ಪದೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಕೂತಿದ್ದೇನೆ. ನಮಸ್ಕಾರ.